ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಾಮ್ಯಮನಿಯ ಪುತ್ರ ಮತ್ತೆ ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ ಮತ್ತೆ ಘಟೋತ್ಕಚ ಮತ್ತೆ ಭಗದತ್ತನ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಅಭಿಮನ್ಯು ಯಾವ ರೀತಿ ಯುದ್ಧ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಭೀಷ್ಮಾಚಾರ್ಯರು ಬಂದಿದ ತಕ್ಷಣನೇ ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ. ಅವ್ರ ಜೊತೆ ದ್ರೋಣಾಚಾರ್ಯರು, ದುರ್ಯೋಧನ, ಇನ್ನು ಬೇಕಾದಷ್ಟು ಜನ ರಾಜರೆಲ್ಲರೂ ಕೂಡ ಅರ್ಜುನನ ಮೇಲೆ ದಾಳಿ ಮಾಡೋದನ್ನ ನೋಡಿ ಅಭಿಮನ್ಯು ಅಡ್ಡ ಬಂದು ಅವರ ಅಸ್ತ್ರಶಸ್ತ್ರಗಳನ್ನೆಲ್ಲ ಕತ್ತರಿಸ್ತಾನೆ. ಆಮೇಲೆ ಭೀಷ್ಮರು ಅರ್ಜುನನ ಜೊತೆ ಯುದ್ಧ ಮಾಡಿದ್ರೆ ಅಭಿಮನ್ಯುವಿನ ಮೇಲೆ 5 ಜನ ಬಂದು ಅವನ ಮೇಲೆ ದಾಳಿ ಮಾಡ್ತಾರೆ. ಯಾರ್ಯಾರು ಅಂತಂದ್ರೆ ಅಶ್ವತ್ಥಾಮ, ಭೂರಿಶವ, ಶಲ್ಯ ಮತ್ತೆ ಚಿತ್ರಸೇನ, ಸಾಮ್ಯಮನಿ. ಇವರಿಷ್ಟು ಜನ ಮಾಡಿದ್ರು ಕೂಡ ಅವನು ಧೃತಿನೇ ಗೆಡದೆ ಅವ್ರ ಜೊತೆ ಯುದ್ಧ ಮಾಡ್ತಾನೆ. ಮತ್ತು ಅವನ ಬಾಹುಬಲದ ಮುಂದೆ ಇವ್ರು ಯಾರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ದುರ್ಯೋಧನನ ಆಜ್ಞೆಯಿಂದ ತ್ರಿಗರ್ತ ಮತ್ತು ಕೇಕೆಯ ದೇಶದ 25,000 ವೀರರು ಅರ್ಜುನ ಮತ್ತೆ ಅಭಿಮನ್ಯು ಇಬ್ಬರನ್ನು ಕೂಡ ಮುತ್ತಿಗೆ ಹಾಕ್ತಾರೆ. ಇದನ್ನ ನೋಡಿದ ಮೇಲೆ ಪಾಂಚಾಲ ರಾಜಕುಮಾರ ಯಾರು ದೃಷ್ಟದ್ಯುಮ್ನ, ಅವನು ಕೂಡ ಸೈನ್ಯವನ್ನ ತಗೊಂಡು ಬಹಳ ಕೋಪದಿಂದ ಮದ್ರ ಮತ್ತು ಕೇಕೆಯ ದೇಶದ ವೀರರ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅವನು 10 ಬಾಣಗಳಿಂದ ಮದ್ರದೇಶಿಯ ವೀರರಿಗೆ, 1ರಿಂದ ಕೃತವರ್ಮನ ಪೃಷ್ಠರಕ್ಷಕನಿಗೆ ಮತ್ತಿನ್ನೊಂದರಿಂದ ಕೌರವರ ಮಗ ಧಮನ ಅಂತ ಅವನನ್ನು ಕೂಡ ಕೊಂದು ಹಾಕ್ತಾನೆ. ಅಷ್ಟರಲ್ಲಿ ಏನಾಯ್ತು, ಸಂಯಮನಿಯ ಮಗ ಇದ್ದಾನಲ್ಲ, ಅವನು 30 ಬಾಣಗಳಿಂದ ದೃಷ್ಟದ್ಯುಮ್ನನ್ನ ಮತ್ತೆ 10 ಬಾಣಗಳಿಂದ ಅವನ ಸಾರಥಿಗೆ ಹೊಡಿತಾನೆ. ಆಗ ದೃಷ್ಟದ್ಯುಮ್ನ ಅತ್ಯಂತ ಪೀಡಿತನಾಗಿ ತುಂಬಾ ಅವನಿಗೆ ನೋವಾಗಿರುತ್ತೆ. ಒಂದು ಚೂಪಾದ ಬಾಣವನ್ನ ತಗೊಂಡವನು ಸಾಮ್ಯಮನಿಯ ಮಗನ ಧನಸ್ಸನ್ನ ಕತ್ತರಿಸ್ಬಿಡ್ತಾನೆ. ಮತ್ತೆ 25 ಬಾಣಗಳನ್ನ ಬಿಟ್ಟು ಅವನ ಕುದುರೆಗಳನ್ನ ಮತ್ತೆ ರಥದ ಈ ಕಡೆ ಆ ಕಡೆ ಸಾರಥಿಗಳು ನಿಂತಿರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಕೊಂದು ಹಾಕ್ತಾನೆ. ಆಮೇಲೆ ಸಾಮ್ಯಮನಿಯ ಮಗ ಕತ್ತಿಯನ್ನ ತಗೊಂಡು ರಥದಿಂದ ಹಾರ್ತಾನೆ. ಮತ್ತೆ ಬಹಳ ವೇಗವಾಗಿ ಕಾಲ್ಗಳಿಂದಾನೇ ಅವನು ರಥದಲ್ಲಿ ಕೂತಿರುವಂತ ತನ್ನ ಶತ್ರುಗಳ ಹತ್ರ ಹೋಗ್ತಾನೆ. ಈಗ ಅವನ ಹತ್ರ ರಥ ಇಲ್ಲ, ಕುದುರೆಗಳೆಲ್ಲ ಸತ್ತು ಹೋಗಿದೆ. ಸೊ ಅವನು ಕಾಲ್ನಡಿಗೆಯಿಂದಾನೇ ಅವನು ಶತ್ರುಗಳು ಎಲ್ಲಿ ಕೂತಿರ್ತಾರೋ ರಥದಲ್ಲಿ ಅಲ್ಲಿಗೆ ಹೋಗ್ತಾನೆ. ಇದನ್ನ ನೋಡಿ ದೃಷ್ಟದ್ಯುಮ್ನ ಕೋಪ ಮಾಡಿಕೊಂಡು ಗದೆಯ ಪ್ರಹಾರದಿಂದ ಅವನ ತಲೆಯನ್ನ ಹೊಡೆದು ಹೋಳು ಮಾಡ್ತಾನೆ. ಗದೆಯ ಏಟಿಂದ ಏನಾಯ್ತು, ಅವನು ನೆಲದ ಮೇಲೆ ಬೀಳ್ತಾನೆ. ಬಿದ್ದಿದ ತಕ್ಷಣನೇ ಅವನ ಕೈಯಲ್ಲಿ ಕತ್ತಿ, ಗುರಾಣಿ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ದೂರ ದೂರ ಹೋಗಿ ಬಿದ್ದೋಗುತ್ತೆ. ಈ ರೀತಿ ಆ ಮಹಾರಥಿ ರಾಜಕುಮಾರ ಸತ್ತಿದ್ರಿಂದಾನೇ ನಿಮ್ಮ ಸೈನ್ಯದಲ್ಲಿ ಬಹಳ ಹಾಹಾಕಾರ ಆಗೋದಕ್ಕೆ ಶುರುವಾಯಿತು. ಅಂದ್ರೆ ಇಂಥ ಒಬ್ಬ ವೀರನೇ ಸತ್ತೋದ್ನಲ್ಲ ಅಂತಂದ್ಬಿಟ್ಟು ಎಲ್ಲರಿಗೂ ಕೂಡ ಒಂಥರ ಭಯನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ, ನಡಕಾನು ಬಂದ್ಬಿಡುತ್ತೆ. ಯಾವಾಗ ಸಂಯಮನಿಯು ತನ್ನ ಮಗ ಸತ್ತಿರೋದನ್ನ ನೋಡ್ತಾನೋ ಆಗ ಅವನು ತುಂಬಾ ಕೋಪ ಮಾಡಿಕೊಂಡು ದೃಷ್ಟದ್ಯುಮ್ನನ ಕಡೆಗೆ ನಡೀತಾನೆ. ಆ ಇಬ್ಬರು ವೀರರು ಎದುರು ಬದುರು ಬಂದು ರಣಾಂಗಣದಲ್ಲಿ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೌರವರು, ಪಾಂಡವರು ಮತ್ತೆ ಸಮಸ್ತ ರಾಜರು ಕೂಡ ಅವರ ಯುದ್ಧವನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇವ್ರು ಯುದ್ಧ ಮಾಡೋದು ಬಿಟ್ಬಿಟ್ಟು ಇವರಿಬ್ರು ಹೇಗೆ ಹೊಡೆದಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಸಾಮ್ಯಮನಿಯ ಕೋಪದಿಂದ ದೃಷ್ಟದ್ಯುಮ್ನನಿಗೆ 3 ಬಾಣಗಳನ್ನ ಹೊಡಿತಾನೆ. ಮತ್ತೆ ಇನ್ನೊಂದು ಕಡೆಯಿಂದ ಶಲ್ಯ ಕೂಡ ಅವನ ಮೇಲೆ ಪ್ರಹಾರ ಮಾಡ್ತಾನೆ. ಶಲ್ಯನ 9 ಬಾಣಗಳು ತಗ್ಲಿದ್ರಿಂದ ದೃಷ್ಟದ್ಯುಮ್ನನಿಗೆ ಬಹಳ ನೋವಾಗುತ್ತೆ. ಆಗ ಅವನಿಗಿನ್ನೂ ಕೋಪ ಜಾಸ್ತಿ ಆಗಿ ಆಮೇಲೆ ಬಾಣಗಳನ್ನು ಬಿಟ್ಟು ಮದ್ರರಾಜನನ್ನ ತೊಂದರೆಗೆ ಒಳಪಡಿಸ್ತಾನೆ. ಅಂದ್ರೆ ಅವನಿಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ ಬಾಣಗಳ ಸುರಿಮಳೆನೆ ಸುರಿಸ್ತಾ ಇದ್ದಾನೆ. ಅದರಿಂದ ಮದ್ರರಾಜನಿಗೆ ತುಂಬಾನೇ ಘಾಸಿಯಾಗುತ್ತೆ. ಸ್ವಲ್ಪ ಸಮಯದ ತನಕ ಆ ಇಬ್ಬರು ಮಹಾರಥಿಗಳ ಯುದ್ಧ ಸಮಾನ ರೂಪದಿಂದ ನಡೀತಾ ಇತ್ತು. ಅಂದ್ರೆ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಹಾಗಿಲ್ಲ, ಇಬ್ರು ಸಮಾನ ರೀತಿಯಲ್ಲಿ ಯುದ್ಧ ಮಾಡ್ತಾ ಇದ್ರು. ಅವರಲ್ಲಿ ಯಾರ್ದು ಕೂಡ ನ್ಯೂನ್ಯತೆ ಮತ್ತೆ ಅಧಿಕತೆ ಎರಡೂ ಕಾಣಿಸ್ತಾ ಇರಲಿಲ್ಲ. ಅಷ್ಟರಲ್ಲಿ ಏನಾಯ್ತು, ಮಹಾರಾಜ ಶಲ್ಯ ಒಂದು ತೀಕ್ಷ್ಣ ಬಾಣದಿಂದ ದೃಷ್ಟದ್ಯುಮ್ನನ ಧನಸ್ಸನ್ನ ಕತ್ತರಿಸ್ತಾನೆ. ಮತ್ತೆ ಅವನನ್ನ ಬಾಣಗಳಿಂದ ಆಚ್ಛಾದಿತನನ್ನಾಗಿ ಮಾಡ್ತಾನೆ. ಅಂದ್ರೆ ಏನು, ಅವನ ಕೈಯಲ್ಲಿದ್ದಂಥ ಧನಸ್ಸನ್ನ ಕತ್ತರಿಸ್ಬಿಟ್ಟು ಅವನ ಮೇಲೆ ಕಂಟಿನ್ಯೂಸ್ ಆಗಿ ಬಾಣ ಬಿಟ್ಟಾಗ ಏನಾಯ್ತು, ಅವನ ಶರೀರಕ್ಕೆ ಗಾಯಗಳಾಯಿತು. ಅಂದರೆ ಅವನಿಗೆ ತೊಂದರೆ ಆಯಿತು, ನೋವಾಯಿತು. ಆ ರೀತಿ ಅವನು ಮಾಡ್ತಾನೆ. ನೋಡಿದ್ರ ಒಬ್ಬೊಬ್ಬ ವೀರರು ಕೂಡ ಎಷ್ಟು ಧೈರ್ಯದಿಂದ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಮಾಡ್ತಾ ಇರೋದು ದುರ್ಯೋಧನನ ಒಂದು ಹಠದಿಂದ.
ಹಠಕ್ಕೋಸ್ಕರ ನಾನೇ ಇಡೀ ಜಗತ್ತಿಗೆ ಸಾಮ್ರಾಟನಾಗಬೇಕು ಅನ್ನುವಂಥ ಒಂದೇ ಒಂದು ದುರಾಲೋಚನೆ ಮಾಡಿದ್ರಿಂದ ಇಷ್ಟು ಜನರಿಗೆ ಇದು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.